ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 7ನೇ ತರಗತಿಯ ಸುವೇಗ ಪುಸ್ತಕ ಭಾಗ 1 ಅದರಲ್ಲಿ ಮೊದಲ ಅಧ್ಯಾಯ ಪೂರ್ಣಾಂಕಗಳು ನೋಡೋಣ. ಇದರಲ್ಲಿ 1ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಬಹು ಆಯ್ಕೆ ಉತ್ತರಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸರಿಯಾದ ಉತ್ತರದ ಆಯ್ಕೆಯನ್ನು ಕೊಟ್ಟಿರುವ ಬಾಕ್ಸ್ನಲ್ಲಿ ಬರೆಯಿರಿ. ಇಲ್ಲಿ ಬಾಕ್ಸ್ ಕೊಟ್ಟಿದ್ದರೆ ನಾವು ಸರಿಯಾದ ಉತ್ತರಗಳನ್ನ ಈ ಬಾಕ್ಸಲ್ಲಿ ಬರೀಬೇಕು. ಈಗ 1ನೇ ಪ್ರಶ್ನೆ ಏನಿದೆ, ಇಲ್ಲಿ ಕೊಟ್ಟಿರುವ ಯಾವ ಎ ಮತ್ತು ಬಿ ಬೆಲೆಗಳಿಗೆ a ಮೈನಸ್ ಬ್ರೆಕೆಟ್ ಮೈನಸ್ ಬಿ ಈಕ್ವಲ್ ಟು a ಪ್ಲಸ್ ಬಿ ಆಗುತ್ತದೆ. ಏನು ಕೇಳಿದರೆ a ಮೈನಸ್ ಬಿ ಆಗುತ್ತದೆ. ನೀವು ನೋಡ್ಬೋದು ಎಲ್ಲ ಎ ಮತ್ತು ಬಿ ಅಂಕಿಗಳಿಗೆ 21 ಮೈನಸ್ 18 ಇಸ್ ಈಕ್ವಲ್ ಟು 21 ಪ್ಲಸ್ 18 ಇದಕ್ಕೆ a ಪ್ಲಸ್ ಬಿಗೆ ಸಮ ಆಗಿರ್ತದೆ. ಇದರಲ್ಲಿನೂ ಅಷ್ಟೇ 118 ಮೈನಸ್ 125 ಇದೂ 118 ಪ್ಲಸ್ 125ಕ್ಕೆ ಸಮ ಆಗಿರ್ತದೆ. 75 ಮೈನಸ್ 84 ಇದು ಕೂಡ 75 ಪ್ಲಸ್ 84 a ಪ್ಲಸ್ ಬಿಗೆ ಸಮ ಆಗಿರ್ತದೆ. 28 ಮೈನಸ್ 11 ಇದು ಕೂಡ 28 ಪ್ಲಸ್ 11ಕ್ಕೆ ಸಮವಾಗಿರ್ತದೆ. ನೀವು ನೋಡ್ಬೋದು ಎಲ್ಲ ಎ ಮತ್ತು ಬಿ ಬೆಲೆಗಳು a ಮೈನಸ್ ಆಫ್ ಮೈನಸ್ ಬಿ ಈಕ್ವಲ್ ಟು a ಪ್ಲಸ್ ಬಿಗೆ ಸಮವಾಗಿರ್ತದೆ. ಹಾಗಾಗಿ ನಾವು ಸರಿಯಾದ ಉತ್ತರ ಇದೆ ಅಂತ ಆಯ್ಕೆ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಪ್ರತಿಯೊಂದು ಆಯ್ಕೆಗಳು ಸಹ ಉತ್ತರಗಳಾಗಿರ್ತವೆ. ಹಾಗಾಗಿ ಇದು ಪ್ರಶ್ನೆ ಸ್ವಲ್ಪ ತಪ್ಪಿರ್ಬೋದು. ಮುಂದಿನ ಪ್ರಶ್ನೆ, ಸಂಕಲನದ ಅನನ್ಯತಾಂಶ ಒಂದು ಅಂಕಿಗೆ ಯಾವುದಾದ್ರೂ ಒಂದು ಬೆಲೆ ಕೊಡಿದರೆ ಅಂಕಿಯ ಬೆಲೆ ಬದಲಾಗುವುದಿಲ್ಲ. ಒಂದು ವೇಳೆ 2 ನಮ್ಮ ಬೆಲೆ ಆಗಿದ್ದರೆ ಅದಕ್ಕೊಂದು ಏನಾದರೂ ಒಂದು ಮತ್ತೊಂದು ವ್ಯಾಲ್ಯೂ ಕೂಡಿದಾಗ ಅದು 2 ಆಗಿದ್ದರೆ ಈ ಒಂದು ಕೂಡಿಸಬೇಕಾದ ಒಂದು ಬೆಲೆಯನ್ನು ನಾವು ಅನನ್ಯತಾಂಶ ಅಂತೀವಿ. ನೀವು ನೋಡ್ಬೋದು 2ಕ್ಕೆ 0 ಕೂಡಿದರೆ ಮತ್ತೆ 2 ಉಳಿತದೆ, ಏನಾದರೂ 3ಕ್ಕೆ 0 ಕೂಡಿದರೆ 3 ಉಳಿತದೆ. ಹಾಗಾಗಿ ಸಂಕಲನದ ಅನನ್ಯತಾಂಶ ನಮಗೆ 0 ಆಗಿರ್ತದೆ. 0 ಯಾವ ಆಯ್ಕೆಯಲ್ಲಿದೆ? ಅ ಆಯ್ಕೆಯಲ್ಲಿದೆ. ಹಾಗಾಗಿ ಉತ್ತರ ಅ. ಬಾಕ್ಸ್ನಲ್ಲಿ ಬರೆಯೋಣ. 3ನೇ ಪ್ರಶ್ನೆ, 2 ಪೂರ್ಣ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಯಾವ್ದಾದ್ರು 2 ಪೂರ್ಣ ಸಂಖ್ಯೆ ನಾವು ಕೂಡಿಸಿದಾಗ ನಮ್ಗೆ ಏನಾಗಿರುತ್ತೆ? 2 ಪೂರ್ಣ ಸಂಖ್ಯೆಗಳ ಮೊತ್ತ ಯಾವಾಗಲೂ ಪೂರ್ಣ ಸಂಖ್ಯೆ ಆಗಿರ್ತದೆ. ಇದು ಯಾವ ಆಯ್ಕೆಯಲ್ಲಿದೆ? ಪೂರ್ಣ ಸಂಖ್ಯೆ ಆಗಿರ್ತದೆ. ಸರಿಯಾದ ಆಯ್ಕೆ 1 ಪೂರ್ಣ ಸಂಖ್ಯೆ. ಅ ಆಯ್ಕೆಯಲ್ಲಿ ಸರಿಯಾದ ಉತ್ತರವಿದೆ. ಹಾಗಾಗಿ ಆಯ್ಕೆ ಅ. 4ನೇ ಪ್ರಶ್ನೆ, ಕೆಳಗಿನ ಸಮೀಕರಣದಲ್ಲಿ ಬಳಸಿರುವ ನಿಯಮವನ್ನು ಗುರುತಿಸಿ. ಇಲ್ಲೇನು ಮಾಡಿದರೆ 2 × 13 ಪ್ಲಸ್ 8 × 13 ಈಸ್ ಈಕ್ವಲ್ ಟು ಆವರಣ 2 ಪ್ಲಸ್ 8 ಆವರಣ ಕ್ಲೋಸ್ ಇಂಟು 13. ಇದು ನೋಡ್ಬೋದು ನಮಗೆ ಹೆಂಗೆ ಅನಿಸುತ್ತೆ? a ಇಂಟು ಬಿ ಪ್ಲಸ್ ಸಿ ಇಂಟು ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಇಂಟು ಈ ಥರ ಕಾಣಿಸುತ್ತೆ. ಇದು ನಮಗೆ ವಿಭಾಜಕ ನಿಯಮವಾಗಿರ್ತದೆ. ಹಾಗಾಗಿ ಸರಿಯಾದ ಆಯ್ಕೆ ವಿಭಾಜಕ ನಿಯಮ, ಈ ಸರಿಯಾದ ಉತ್ತರ. ಪ್ರಶ್ನೆ 5, ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? 7 / 0 7/0 7/0 7/0 0/7. ಇಲ್ಲಿ 7/0 ನಮಗೆ ಯಾವಾಗಲೂ ಇದನ್ನು ವ್ಯಾಖ್ಯಾನಿಸಲು ಬರುವುದಿಲ್ಲ. ಎನಿ ಒಂದು ಸಂಖ್ಯೆ ಮತ್ತು ಅದನ್ನು ಭಾಗಾಕಾರ 0ಇಂದ ಮಾಡಿದರೆ ಇದನ್ನು ನಾವು ವ್ಯಾಖ್ಯಾನಿಸಲು ಬರುವುದಿಲ್ಲ. ಆದರೆ ನಮಗೇನು ಕೊಟ್ಟಿದ್ದಾರೆ? 7 ಭಾಗಾಕಾರ 0 ಮಾಡಿದ್ರೆ 7 ಅಂತ ಬರ್ತಾರೆ. ಹಾಗಾಗಿ ಇದು ಅಲ್ಲ. ಇಲ್ಲಿ 7 ಭಾಗಾಕಾರ 0 0 ಅಂತ ಕೊಟ್ಟಿದ್ರೆ ಇದು ಅಲ್ಲ. ಇಲ್ಲಿ 7 ಭಾಗಾಕಾರ 0 ಭಾಗಾಕಾರ 7 0 ಭಾಗಾಕಾರ 7 ನಮ್ಗೆ 0 ಆಗ್ತದೆ. 2 ಸಮ ಅಂತ ಕೊಟ್ಟಿದ್ರೆ ಹಾಗಾಗಿ ಇದು ಆಗೋದಿಲ್ಲ. 0 ಭಾಗಾಕಾರ 7 ಮಾಡಿದಾಗ 0 ಬರ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಇ. ಇನ್ನು ಪ್ರಶ್ನೆ 6, ಕೆಳಗಿನಲ್ಲಿ 0ಗೆ ಯಾವುದು ಸಮನಾಗಿರುವುದಿಲ್ಲ? ಒಂದಿಷ್ಟು ಆಯ್ಕೆಗಳನ್ನ ಕೊಟ್ಟಿರ್ತಾರೆ, ಯಾವುದು 0ಗೆ ಸಮನಾಗಿರುವುದಿಲ್ಲ ಅಂತ ಪ್ರಶ್ನೆ. 0 × 0 ನಮಗೆ 0 ಆಗಿರ್ತದೆ. 0/3 0 ಆಗಿರ್ತದೆ. 7 - 7 0 0/2 0 ಆಗಿರ್ತದೆ. 9 + 0 ನಮಗೆ 9 ಆಗಿರ್ತದೆ. ಹಾಗಾಗಿ ಯಾವುದು 0 ಆಗಿರುವುದಿಲ್ಲ? 9 + 0 ಈಸ್ ಈಕ್ವಲ್ ಟು 9 0 ಆಗಿರುವುದಿಲ್ಲ. ಹಾಗಾಗಿ ಸರಿಯಾದ ಆಯ್ಕೆ ಇ. ಪ್ರಶ್ನೆ 7, ಗುಂಪಿಗೆ ಸೇರದೇ ಇರುವುದನ್ನು ಗುರುತಿಸಿ. 25 ಆವರಣ ಹೊರಗೆ ತೆಗೆದರೆ 25 ವ್ಯವಕಲನ 30 ಇದು -5. ಇಲ್ಲಿ -42 ಪ್ಲಸ್ 37 ಮಾಡಿದಾಗ -5 ಬರ್ತದೆ. 40 - 8 ಮಾಡಿದಾಗ 40 ಭಾಗಾಕಾರ 8 -8 ಮಾಡಿದಾಗ 40 ಭಾಗಾಕಾರ 8 ಮಾಡಿದರೆ 40 ಭಾಗಾಕಾರ -8 ಮಾಡಿದರೆ -5 ಬರ್ತದೆ. -5 × -1 5 ಬರ್ತದೆ. ಇದು -5, ಆಯ್ಕೆ 1 -5, ಆಯ್ಕೆ 2 -5, ಆಯ್ಕೆ 3 ಸಹ -5. ಆಯ್ಕೆ ಇ ನಮಗೆ -5 ಬರುವುದಿಲ್ಲ. ಹಾಗಾಗಿ ಗುಂಪಿಗೆ ಸೇರಿದ ಪದ ಆಯ್ಕೆ ಇ. ಪ್ರಶ್ನೆ 8, ಎ ಮತ್ತು ಬಿ ಪೂರ್ಣಾಂಕಗಳಾಗಿದ್ದರೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಪೂರ್ಣಾಂಕವನ್ನು ಯಾವಾಗಲೂ ಪಡೆಯಲಾಗುವುದಿಲ್ಲ? ಎ ಮತ್ತು ಬಿ 2 ಪೂರ್ಣಾಂಕ ಇದಾವೆ. ನಮಗೆ ಯಾವಾಗ ಪೂರ್ಣಾಂಕಗಳನ್ನು ಪಡೆಯುವುದಾಗುವುದಿಲ್ಲ? ನಮಗೆ ಗೊತ್ತಿದೆ 2 ಪೂರ್ಣಾಂಕಗಳ ಮೊತ್ತವು ಪೂರ್ಣಾಂಕವಾಗಿರ್ತದೆ, 2 ಪೂರ್ಣಾಂಕಗಳ ಗುಣಾಕಾರವು ಪೂರ್ಣಾಂಕವಾಗಿರ್ತದೆ. 2 ಪೂರ್ಣಾಂಕಗಳ ವ್ಯವಕಲನ ಕೊಟ್ಟಿದ್ದಾರೆ.
2 ಪೂರ್ಣಾಂಕಗಳ ಭಾಗಾಕಾರ ಕೊಟ್ಟಿದ್ದಾರೆ. ಪೂರ್ಣಾಂಕಗಳು ನಮಗೆ ಯಾವ ಬರ್ತದೆ? ಪೂರ್ಣಾಂಕಗಳಂದರೆ ನಮಗೆ ಋಣ ಸಂಖ್ಯೆಗಳು 0 ಧನ ಸಂಖ್ಯೆಗಳು ಬರ್ತವೆ. ಹಾಗಾಗಿ ಯಾವುದೇ 2 ಪೂರ್ಣಾಂಕಗಳನ್ನು ವ್ಯವಕಲನ ಮಾಡಿದಾಗ ಸಹ ಅದು ಋಣ ಪೂರ್ಣಾಂಕ ಆಗಿರ್ಬೋದು, ಧನ ಪೂರ್ಣಾಂಕ ಆಗಿರ್ಬೋದು. ಹಾಗಾಗಿ ಇವೆರಡು ಪೂರ್ಣಾಂಕಗಳಿರ್ತದೆ. ಹಾಗಾಗಿ a - b ಅನ್ನೋದನ್ನು ಕೂಡ ಒಂದು ಪೂರ್ಣಾಂಕವಾಗಿರ್ತದೆ. a + b ಪೂರ್ಣಾಂಕವಾಗಿರ್ತದೆ. a × b ಪೂರ್ಣಾಂಕವಾಗಿರ್ತದೆ. ಆದರೆ a/b ಅಂದರೆ ನಾವು a ಅನ್ನು 1 ತೊಗೊಳ್ಳೋಣ, b ಅನ್ನು 2 ತೊಗೊಳ್ಳೋಣ. ಹಾಗಾಗಿ 1/2 ಇದು ನಮಗೆ ಪೂರ್ಣಾಂಕವಾಗಿರುವುದಿಲ್ಲ. ಹಾಗಾಗಿ ಯಾವಾಗಲೂ ಪೂರ್ಣಾಂಕಗಳನ್ನು ಪಡೆಯಲಾಗುವುದಿಲ್ಲ ಅಂದಾಗ a/b. ಒಂದು ವೇಳೆ ನಾವು a ನ 2 b ನ 1 ತೊಗೊಂಡ್ರೆ 2/1 ಪೂರ್ಣಾಂಕ ಆಗಿರ್ತದೆ. ಕೆಲವೊಂದು ವೇಳೆ ಪೂರ್ಣಾಂಕವಾಗಿರ್ತದೆ, ಕೆಲವೊಂದು ವೇಳೆ ಆಗಿರೋದಿಲ್ಲ. ಹಾಗಾಗಿ ಯಾವಾಗಲೂ ಪಡೆಯಲಾಗದಿರುವ ಆಯ್ಕೆ a/b. ಹಾಗಾಗಿ ಆಯ್ಕೆ ಇ. ಪ್ರಶ್ನೆ 9. -1 ಮತ್ತು -40 ಗುಣಲಬ್ಧ. -1 × -40. ಇಲ್ಲಿ ಮೈನಸ್ ಕೊಡಿದ್ರೆ ನಮಗೆ ಧನ ಚಿಹ್ನೆ ಬರ್ತದೆ. 1 × 40 40. ಹಾಗಾಗಿ -1 ಮತ್ತು -40 ಗುಣಲಬ್ಧ +40. ಸರಿಯಾದ ಆಯ್ಕೆ ಇ. -11 ನಿರಪೇಕ್ಷ ಮೌಲ್ಯ. -11 ನಿರಪೇಕ್ಷ ಮೌಲ್ಯ ಕಂಡುಹಿಡಬೇಕಂದ್ರೆ -11ಕ್ಕೆ ಒಂದು ಸಂಖ್ಯೆಯನ್ನು ಕೂಡಿದಾಗ ನಮಗೆ ಸಂಕಲನ ಅಂಶ ಬರುವುದಾಗಿದ್ದರೆ ಅದಕ್ಕೆ ನಿರಪೇಕ್ಷ ಅಂತಾರೆ. ಇಲ್ಲಿ ನಾವು -11ಕ್ಕೆ 11 ಕೂಡಿದ್ರೆ ನಮಗೆ 0 ಬರ್ತದೆ. ಹಾಗಾಗಿ -1ರ ನಿರಪೇಕ್ಷ ಮೌಲ್ಯ 11. ಆಯ್ಕೆ ಇ. ಮುಂದಿನ ಪ್ರಶ್ನೆ 11. -16 ಪ್ಲಸ್ ಚೌಕಾವರಣ 8 ಪ್ಲಸ್ ದುಂಡಾವರಣ ಚೌಕಾವರಣ ಕಂಪ್ಲೀಟ್. ಇದನ್ನು ನಾವು ಎಷ್ಟು ಬರಿಬೋದು? ಮೊದಲು ಆವರಣದಲ್ಲಿ ಬಿಡಿಸಿದ್ರೆ +8 -2. ಇದನ್ನು -16 ಪ್ಲಸ್ 8 - 2 6. ಇದು -16 + 6 ಅಂದರೆ -10. ಸರಿಯಾದ ಉತ್ತರ -10. ಇಲ್ಲಿ ಯಾವುದೇ ಆಯ್ಕೆಗಳು -10 ಇದ್ದರೆ ಸರಿಯಾದ ಉತ್ತರ. ಈ ಆಯ್ಕೆಗಳನ್ನು ನಾವು ಬದಲಿ ಮಾಡ್ಕೋಬೇಕೈತೆ. ನಾವು ಅ ನ -10 ಮಾಡಿಕೊಂಡ್ರೆ ಸರಿಯಾದ ಆಯ್ಕೆ ಅ ಆಗಿರ್ತದೆ. ನಾವಿಲ್ಲಿ ಅ ನ -10 ಅಂತ ಮಾಡ್ಕೊಂಡಿದ್ದೀವಿ. ಪ್ರಶ್ನೆ 12. 5 + -1ರ ಬೆಲೆ ಡ್ಯಾಶ್ ನಡುವೆ ಇರುವುದಿಲ್ಲ. ನಮಗೆ ಗೊತ್ತಿದೆ 5 + -1 ಅಂದರೆ 5 - 1 ಇದು 4ಕ್ಕೆ ಸಮ ಆಗಿರ್ತದೆ. ಯಾವುದರಲ್ಲಿ ಇರುವುದಿಲ್ಲ? ಇದು 0 ಮತ್ತು ಇದು 0. 4 ಇಲ್ಲಿ ಬರ್ತದೆ ನಮಗೆ -10 ಅಂದರೆ ನೋಡಿರಿ 4 ಇರುವುದಿಲ್ಲ. 0 ಮತ್ತು 10ರ ನಡುವೆ 4 ಇರ್ತದೆ. -4 ಮತ್ತು 15 ನಡುವೆ 4 ಇರ್ತದೆ. -6 ಮತ್ತು 6ರ ನಡುವೆ 4 ಇರ್ತದೆ. ಹಾಗಾಗಿ ಇದು ಯಾವುದರ ನಡುವೆ ಇರುವುದಿಲ್ಲ ಅಂತ ಕೇಳಿದರೆ ನಮ್ಗೆ ಹಾಗಾಗಿ 0 ಮತ್ತು -10ರ ನಡುವೆ ಇರುವುದಿಲ್ಲ. ಸರಿಯಾದ ಆಯ್ಕೆ ಅ. ಪ್ರಶ್ನೆ 2 ರೋಮನ್ ಅಂಕಿ 2. ಕೆಳಗಿನವುಗಳನ್ನು ಸುಲಭ ರೂಪಕ್ಕೆ ತಂದು ದೊಡ್ಡದು, ಸಣ್ಣದು ಅಥವಾ ಸಮ ಚಿಹ್ನೆಗಳನ್ನು ಬಳಸಿ ಸರಿಹೊಂದಿಸಿ. ಅಂಕಣ 1 ಚಿಹ್ನೆ ಕೊಟ್ಟಿದ್ದಾರೆ, ನಮಗೆ ಇಲ್ಲಿ ತುಂಬಬೇಕು. ಅಂಕಣ 2 ಒಂದನೇದು 29 ಪ್ಲಸ್ -18 -15. ಇದನ್ನು ನಾವು ಬರೆದಾಗ 29 -18 -15. 29 8 2 10 13 33 ಆಗುತ್ತೆ. 33 ಅಂದರೆ 29ರಲ್ಲಿ 33 ಅಂದರೆ -4. ಇದು -4ಕ್ಕೆ ಸಮವಾಗಿರ್ತದೆ. ಈ ಕಡೆ ಬಂದಾಗ 36 - -15 + 28. 36 + 15 + 28. ಇಲ್ಲಿ ಎಷ್ಟು? 8 2 10 13 19 1 3 4 3 7 79. ಇದು 79ಕ್ಕೆ ಸಮ ಆಗಿರ್ತದೆ. 79 -4ಕ್ಕಿಂತ ದೊಡ್ಡದು. ಹಾಗಾಗಿ ಚಿಹ್ನೆ ಈ ಕಡೆ ಮುಖ ಮಾಡಿ ಬಳಸಬೇಕಾಗ್ತದೆ. ಇದು 79ಕ್ಕೆ ಸಮ ಆಗಿರ್ತದೆ. ಎರಡನೇದು -741 + 76 + 86. 6 6 12 8 2 10 8 1 9 10 16 142 -741. ಈಗ 741ರಲ್ಲಿ 142 ಕಳೆದಾಗ 11ರಾಗ 7 9 4ರಾಗ 14ರಾಗ 7 7. ಇದು -79ಕ್ಕೆ ಸಮ ಆಗಿರ್ತದೆ. ಈ ಕಡೆ ಬಂದಾಗ -399 163 + 45 ಅಂದರೆ 5 3 8 6 4 10 708. ಇದನ್ನು ಕಳೆದಾಗ 9ರಲ್ಲಿ 8 ಅಂದರೆ 1 9ರಲ್ಲಿ 0 3ರಲ್ಲಿ -1. -191. ಇವು 79 -191ಕ್ಕಿಂತ ದೊಡ್ಡದಾಗಿದೆ. ಹಾಗಾಗಿ ಚಿಹ್ನೆ ಈ ಕಡೆ ಮುಖ ಮಾಡಿ ನಾವು ಬಳಸಬೇಕಾಗುತ್ತದೆ. -191. ಈ ಕಡೆ -3 ಮುಂದಿನದು -3 + 7 -18 -3 + 7 + 18 -3 18 2 20 25 22ರಲ್ಲಿ 3 ಹೋದರೆ 22. ಇದು 22ಕ್ಕೆ ಸಮನಾಗಿರ್ತದೆ. ಈ ಕಡೆ 8 - 9 -6 8ರಲ್ಲಿ 9 15 ಹೋದರೆ
8 15 ಹೋದರೆ 7 14 -7 -7 ಸಮತೆ 22 -7 ದೊಡ್ಡದು, ಹಾಗಾಗಿ ಚಿಹ್ನೆ ಈ ಕಡೆ ಮುಖ ಮಾಡಿ ನಾವು ಬರೆಯಬಹುದು. ಮುಂದಿನದು -8 + -6 8 - 6 -8 - 6 -14 -14 ಇಲ್ಲಿ -8 + 6 -2 -2ಕ್ಕೆ ಸಮ ಆಗಿರುತ್ತೆ. -14 -2ಕ್ಕಿಂತ ಸಣ್ಣದು, ಹಾಗಾಗಿ ಈ ಚಿಹ್ನೆ -2ರ ಕಡೆ ಮುಖ ಮಾಡಿರುತ್ತದೆ. -18 + 18 ಇದು 0 ಬರ್ತದೆ. ಈ ಕಡೆ -31 + 31 0 ಬರ್ತದೆ, ಹಾಗಾಗಿ ಎರಡು ಕೋಷ್ಟಕದ ಬೆಲೆಗಳು ಸಮವಾಗಿರ್ತದೆ. ಸಮ ಚಿಹ್ನೆಯನ್ನು ಬಳಸಬೇಕು. ಮುಂದಿನದು 86 - 45 + 23 ಇದು ಪ್ಲಸ್ ಕೂಡಿಸಿದ್ರೆ 6 3 9 8 2 10 -45 109 - 45 ಮಾಡಿದರೆ 9 4 10 4 64. ಈ ಕಡೆ -36 - 20 + 8 -56 + 8 -48 ಇದು -48ಕ್ಕೆ ಸಮವಾಗಿರ್ತದೆ. -48 64ಕ್ಕಿಂತ ಚಿಕ್ಕದು, ಹಾಗಾಗಿ ಚಿಹ್ನೆ 64ರ ಕಡೆ ಮುಖ ಮಾಡಿರ್ತದೆ. ಸೊ ಹೀಗೆ ನಾವು ಚಿಹ್ನೆಗಳನ್ನು ದೊಡ್ಡದು, ಸಣ್ಣದು ಅಥವಾ ಸಮ ಚಿಹ್ನೆಗಳನ್ನು ಬಳಸಿ ಹೊಂದಿಸಿ ಬರೆಯಬಹುದು. ರೋಮನ್ ಅಂಕಿ 3 ಪ್ರತಿಯೊಂದು ಹೇಳಿಕೆಯಲ್ಲಿ ಖಾಲಿ ಇರುವ ಜಾಗದಲ್ಲಿ ಸರಿಯಾದ ಪೂರ್ಣಾಂಕವನ್ನು ತುಂಬಿ ಹೇಳಿಕೆಗಳನ್ನು ಅರ್ಥಪೂರ್ಣಗೊಳಿಸಿ. 1ನೇ ಕ್ರಮ ಸಂಖ್ಯೆ ಡ್ಯಾಶ್ ಇಂಟು -12 = -60. ನಮಗಿದು ಬೇಕಂದರೆ -60ಕ್ಕೆ -12 ಭಾಗಾಕಾರ ಮಾಡಬೇಕು. ಇದು 5 ಬರ್ತದೆ, ಹಾಗಾಗಿ ಬಿಟ್ಟ ಸ್ಥಳ 5. ಇನ್ನು ಎರಡನೇದು 5 ಇಂಟು ಡ್ಯಾಶ್ = -35. ಇದು ಬರಬೇಕಂದ್ರೆ -30ಕ್ಕೆ 35ಕ್ಕೆ 5ಕ್ಕೆ ಭಾಗಾಕಾರ ಮಾಡಬೇಕು. ಇದು -7. ಸೊ ಬಿಟ್ಟ ಸ್ಥಳ -7. ಇನ್ನು -8 ಡ್ಯಾಶ್ನ = 72. ಸೊ 70 ಇದು ಚಿಹ್ನೆ ಇದು ಬೇಕು, ಈ ಅಂಕಿ ಬೇಕಂದರೆ 72ಕ್ಕೆ -8ರಿಂದ ಇದು -9. ಬಿಟ್ಟ ಸ್ಥಳ -9. ಡ್ಯಾಶ್ ಇಂಟು -3 = 9. ಸೊ ಈ ಸಂಖ್ಯೆ ಬೇಕಾದರೆ 9ಕ್ಕೆ -3ರಿಂದ ಭಾಗಾಕಾರ ಮಾಡಬೇಕು. ಇದು -3. ಇಲ್ಲಿ -20 ಭಾಗಾಕಾರ ಡ್ಯಾಶ್ = 5. ಸೊ ಭಾಗಾಕಾರ ಬೇಕಂದರೆ ನಮಗೆ -20 ಯಾವುದೋ ಒಂದು ಅಂಕಿ = 5 ಆದಾಗ ಈ ಅಂಕಿ ಬೇಕಂದರೆ -20/5 ಇದು -4. ಹೀಗೆ -5 + -5 = -15. ಇದು ಈ ಸಂಖ್ಯೆ ಬೇಕಾದರೆ -10ರಿಂದ -10 ಕಳೆದರೆ -5. 0 + ಡ್ಯಾಶ್ = -43. ಇದು -43 ಆಗುತ್ತೆ. ಇಲ್ಲಿ -61 + ಡ್ಯಾಶ್ = -61. ಈ ಸಂಖ್ಯೆ ಬೇಕಾದರೆ -61 + 61 ಮಾಡಬೇಕು. ಇದು 0ಗೆ ಸಮವಾಗಿರ್ತದೆ. ಈ ರೀತಿ ನಾವು ಬಿಟ್ಟ ಸ್ಥಳಗಳನ್ನು ತುಂಬಬಹುದು. ಇಲ್ಲಿ ನಾವು ನೋಡ್ಬೋದು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ಉಪಯೋಗ ಮಾಡಿಕೊಂಡು ಬಿಟ್ಟ ಸ್ಥಳಗಳನ್ನು ತುಂಬಿದ್ದೀವಿ. ಈ ರೀತಿ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ಬೋದು. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ನಮಸ್ಕಾರಗಳು.